ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ನನ್ನ ಕೆಲಸ, ಆದರೆ ನಮ್ಮ ಮನೆಯವ್ರದ್ದು ವೀಡಿಯೋ ಮಾಡ್ಕೊಡೋ ಕೆಲಸ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇನ್ನು ಇವತ್ತು ಪೂಜೆಗೆ ಹೋಗೋದಿತ್ತಲ್ಲ, ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಅಡುಗೆ ಮನೆಗೆ ಬಂದು ಚಪಾತಿ ಹಾಗೆ ಅದು ಕಾಂಬಿನೇಷನ್ ಆಗಿ ದಾಲ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಬೇಳೆನೆಲ್ಲ ಕೂಗಕ್ಕಿಟ್ಟು ಆಮೇಲೆ ಹಿಟ್ಟನ್ನ ಕಲಸಿಟ್ಟು ನಾನು ABC ಜ್ಯೂಸ್ನ ಕುಡ್ಕೊಂಡು ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಓಪನ್ ಮಾಡ್ತಾ ಇದ್ದೆ. ಇದ್ರ ಡೀಟೇಲ್ಸ್ನ ನಾಳೆ ಬ್ಲಾಗಲ್ಲಿ ಕೊಡ್ತೀನಿ. ಇನ್ನು ಬೇಗ ಕಸ ಹೊಡ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡಾದ್ಮೇಲೆ ಚಪಾತಿ ಹರ್ಕೊಳಕ್ಕೆ ಬಂದು ಚಪಾತಿನೆಲ್ಲ ಅರ್ದಿಟ್ಕೊಂಡು ಇನ್ನೊಂದು ಕಡೆ ದಾಲ್ಗೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಒಗ್ಗರಣೆಗೆ ಹಾಕೊಂಡು ಅದನ್ನು ಸ್ವಲ್ಪ ಮಳ್ಳಿಸ್ಕೊಂಡಾದ್ಮೇಲೆ ಅದನ್ನ ಎತ್ತಿಟ್ಟು ಇನ್ನೊಂದು ಕಡೆ ಚಪಾತಿ ಬೇಯಿಸ್ಕೊತಾ ಇದ್ದೆ. ಇನ್ನು ತಿಂಡಿ ಎಲ್ಲ ಮುಗಿಸಾದ್ಮೇಲೆ ಒಂದು ರೌಂಡ್ ಅಡುಗೆ ಮನೇನ ಕ್ಲೀನ್ ಮಾಡಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಪಟ್ ಅಂತ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇನ್ನು ನಾನು ದೇವಸ್ಥಾನಕ್ಕೆ ಬಂದಮೇಲೆ ಪೂಜೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇನ್ನೊಂದು ಕಡೆ ನಮ್ಮ ಮನೆಯವರು ಕ್ಯಾಮ್ರಾಮ್ಯಾನ್ ಡ್ಯೂಟಿನ ವಹಿಸಿದ್ರು. ಹೆಂಗೋ ಇಷ್ಟು ದಿವಸದಿಂದ ಹಿಂಜರ್ಕೊಳ್ದಂಗೆ ನನಗೆ ಇಷ್ಟು ವಾರ ಕೂಡ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನಗೆ ವ್ಲಾಗಲ್ಲಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗಿದೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಹೋಗಿ ಆರತಿನೆಲ್ಲ ಬೆಳಗಿ ಹಾಗೆ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಹಾಕ್ಕೊಂಡು ಒಂದೊಂದು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ನೆಮ್ಮದಿಯಿಂದ ಅಮ್ಮನ ದರ್ಶನ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ತಿಂಡಿ ತಿಂದಿರಲಿಲ್ಲ ಅಂತ ತಿಂಡಿ ತಿಂದ್ಕೊಂಡು ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ರು. ಇನ್ನು ಸಂಜೆ ಹಂಗೆ ಕಾಫಿ ಟೈಮಲ್ಲಿ ಒಂದು ಸ್ವಲ್ಪ ಅದ್ರ ಜೊತೆಗೆ ಸ್ನ್ಯಾಕ್ ಮಾಡಿಕೊಂಡು ಕರೆಂಟ್ ಹೋಗಿತ್ತು ಅಂತ ಸ್ವಲ್ಪ ಹೊತ್ತು ಹೊರಗಡೆ ಓಡಾಡ್ಕೊಂಬರೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಒಬ್ಬರು ಫಾಲೋವರ್ ಸಿಕ್ಕಿದ್ರು. ಇನ್ನು ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಜೊತೆ ಒಂದೆರಡು ವೀಡಿಯೋ ಫೋಟೋಸ್ ತೊಗೊಂಡು ನಾವು ಮನೆ ಕಡೆ ಬಂದ್ವಿ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಮರಿಬೇಡಿ.